ಏನು ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಕೋಲಾರ ಜನತೆ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಬಿಹಾರದ ಚುನಾವಣೆ. 2029ಕ್ಕೆ ಯಾವ ರೀತಿ ಲೋಕಸಭಾ ಚುನಾವಣೆ ನಡೀತಾರೆ, ಮುಂದೆ ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, UP ಆಗಿರ್ಬೋದು, ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಹೇಳಿ ಎಲ್ಲ ಜನ ಕಾಯ್ತಾ ಇದ್ರು. ಇವ್ರು ಏನು ಆಲಿಬಾಬಾ ಚಾಲಿ ಚೋರ್ಸ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು, ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ, ನಿತೀಶ್ ಕುಮಾರ್ ಅವರು NDA ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ವೋಟ್ ಚೋರಿ ಅಂತ ಹೇಳಿ ಒಂದು ಗಾಳಿಯಲ್ಲಿ ಗುಂಡಾರಿಸಂತ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಂಥ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ, ಗೂಂಡಾ ರಾಜ್ ಇದೆ, ಹಿಂದೆ 60 ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಇವರೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮಾಡಿದ್ರು ನಮಗೆ ವೋಟ್ ಹಾಕೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ, ಸ್ವತಂತ್ರ ಇರಲಿಲ್ಲ. ನಾವು ಯಾವ್ದಾದ್ರು ಲಾಲು ಅವ್ರ ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ವೋಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ಗೆ ಹೊತ್ತು ಹೊಡೆದು ಬಡ್ದು ಕೊಲೆ ಮಾಡಿ ನಮ್ಮ ವೋಟ್ಗಳನ್ನು ಅವರೇ ಹಾಕ್ಕೊತಾ ಇದ್ರು. ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ವೋಟ್ಗಳದ್ದು ಯಾವ್ದಾದ್ರು ಬೂತ್ಗಳಿದ್ರೆ ಆ ಮತಪೆಟ್ಟಿಗೆಗಳನ್ನು ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು. ಕೊಲೆಗಳು ನಡೀತಾ ಇತ್ತು, ಹಗಲು ದೊರಡೆ ನಡೀತಾ ಇತ್ತು. ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಯಾಗಿದ್ದಾಗ ಅವ್ರ ಹೆಸರು ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಉದಾಹರಣೆ ಇದೆ. ಇದನ್ನೆಲ್ಲ ಮೇವು ಹಗರಣ ಇದೆ. ಇದನ್ನೆಲ್ಲ ನೋಡಿದಂಥ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ NDA ಸರ್ಕಾರನೇ ಬರಬೇಕು, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ನಾಯಕತ್ವದಲ್ಲಿ, ನಿತೀಶ್ ಕುಮಾರ್ ಅವ್ರ ನಾಯಕತ್ವದಲ್ಲಿ, ನಮ್ಮ NDA ಚಿರಾಗ್ ಪಾಸ್ವಾನ್ ಅವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಕೊಟ್ಟಿರ್ತಕ್ಕಂಥ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ, ಯಾರೂ ಏನು ಒಂದೇ ಒಂದು ಚಾನಲಲ್ಲಿ 206 ಸೀಟು ಅಂತ ನೋಡ್ತಿದ್ರು, ಆದರೆ ಇನ್ನೆಲ್ಲ 150 160 ಅಂತ ನೋಡ್ತಿದ್ರು. ಇದನ್ನ ಇನ್ನೂ ಮೀರಿ ಇವತ್ತು 208 ಸೀಟು NDA ಬಂದಿದೆ, ಇನ್ನೂ ಬರೋದಿದೆ. ಅದಕ್ಕೋಸ್ಕರ ಬಿಹಾರ ಜನತೆ ತೀರ್ಮಾನ ಮಾಡಿದ್ರು, ಅಲ್ಲಿನ ಮಾತೆ ಭಗಿನಿಯರು ತೀರ್ಮಾನ ಮಾಡಿದ್ರು, ಹೆಣ್ಮಕ್ಳ ಸುರಕ್ಷತೆಗಾಗಿ, ನಮ್ಮ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಮಕ್ಕಳ ವಿದ್ಯೆಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ರು, ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು, ಅವ್ರು ಇಲ್ಲೇ ಕೆಲಸ ಮಾಡ್ಬೇಕಂದ್ರೆ, ಬಿಹಾರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ವೋಟ್ ಹಾಕಿ ಜಯಗಳಿಸುವಂತ ನಿಟ್ಟಿನಲ್ಲಿ ಅವ್ರು ಪಾತ್ರರಾಗಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ, ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಇದು ವೋಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ 130 ಸೀಟ್ ಬಂತು, ಅವತ್ತು ನಾವು ವೋಟ್ ಚೋರಿ ಅಂತ ಹೇಳಿಲ್ಲ. ತಮಿಳುನಾಡಲ್ಲಿ ಚುನಾವಣೆ ನಡೀತು, ಅಲ್ಲಿ ನಮಗೆ ಸೋಲಾಯಿತು, ನಾವು ವೋಟ್ ಚೋರಿ ಅಂತ ಹೇಳಿರಲಿಲ್ಲ. ಇವರು ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲಿ ವೋಟ್ ಚೋರಿ ಅಂತ ಹೇಳೋದ್ರ ಮುಖಾಂತರ ವೋಟ್ ಚೋರಿಗೆ ಪಿತಾಮಹ ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ಅವರು. ವೋಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಕೋರ್ಟಲ್ಲಿ ಚೀಮಾರಿ ಹಾಕಿ ಅವ್ರನ್ನ ಪದಚ್ಯುತಿ ಮಾಡಿರ್ತಕ್ಕಂಥದ್ದು ಖಳನಾಯಕರು ಕಾಂಗ್ರೆಸ್ನವರು. ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣವರಾಗಿರ್ಬೋದು, ನಾವೇ ಓಟ್ಗಳು ಹಾಕಂತ ಇರು ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜಣ್ಣ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇರಿಸಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಟ್ಕೊಂಡು ಹೋದ್ರೆ, ರಾಹುಲ್ ಗಾಂಧಿನವ್ರು ಕರ್ಕೊಂಡು ಹೋದ್ರೆ ಯಾರೂ ಈ ದೇಶದಲ್ಲಿ ವೋಟ್ ಹಾಕಲ್ಲ. ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಬ್ರು. ಹೊರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಹಗುರವಾಗಿ ಮಾತಾಡಂತ ಇಂಥವರು ನಮ್ಮ ದೇಶನ ಕಾಪಾಡ್ತಾರ ಅಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ